ಎಲ್ಲರಿಗೂ ನಮಸ್ಕಾರ. ಹಾಸನದ ಜಿಲ್ಲಾ ಬ್ರಾಹ್ಮಣ ಸಭೆಯಿಂದ ಒಂದು ಕಾರ್ಯಕ್ರಮವನ್ನು ಈ ತಿಂಗಳು 27 ಮತ್ತು 28ರಂದು ಮಲ್ನಾಡ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ನ ಒಂದು ಜಾಗದಲ್ಲಿ ಮಾಡ್ತಾ ಇದ್ದೇವೆ. ಇದು ಇಲ್ಲಿಯವರೆಗೆ ಸುಮಾರು ನವೆಂಬರ್ 3ನೇ ತಾರೀಕಿಂದ ಇಲ್ಲಿಯವರೆಗೂ ಸಹ ಗಾಯತ್ರಿ ಕೋಟಿ ಜಪಯಜ್ಞವನ್ನು ಎಲ್ಲರೂ ಭಾಗವಹಿಸಿದ್ದಾರೆ ಜಿಲ್ಲೆಯಿಂದ. ಇದರಲ್ಲಿ ಸುಮಾರು 1,70,000 ಗಾಯತ್ರಿ ಜಪಗಳು ಆಗಿದೆ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಆಗುತ್ತೆ. ನಮ್ಮ ಸಂಕಲ್ಪದಂತೆ ಇದ್ದದ್ದು 1 ಕೋಟಿ ಜಪವನ್ನು ಮಾಡಬೇಕು ಅಂತ. ಆದರೆ 1 ಕೋಟಿಗಿಂತಲೂ ಹೆಚ್ಚಿಗೆ ಜಪವಾಗಿರತಕ್ಕದ್ದು ನಿಜವಾಗಲೂ ಎಲ್ಲರಲ್ಲೂ ಹರ್ಷವನ್ನು ತಂದಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಹಾಸನದ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ತ್ರಿಮತಸ್ಥ ವಿಪ್ರ ಬಾಂಧವರು ಜೊತೆಗೂಡಿ ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡೋದಲ್ಲಿ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ನಾನು ಹೇಳುವಂಥದ್ದು ಇಷ್ಟೇ, ಈ ಒಂದು ಕಾರ್ಯಕ್ರಮದಲ್ಲಿ ಇಡೀ ಹಾಸನ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ವಿಪ್ರರು ಭಾಗವಹಿಸಬೇಕು. ಜೊತೆಗೆ ನಮ್ಮಲ್ಲಿರ್ತಕ್ಕಂಥ ಒಗ್ಗಟ್ಟೇನಿದೆ, ತಿಮ್ಮತಸ್ಥ ಬ್ರಾಹ್ಮಣರ ಒಗ್ಗಟ್ಟು ಎಲ್ಲರಲ್ಲೂ ಪ್ರದರ್ಶಿಸುವಂಥ ಒಂದು ಕಾರ್ಯಕ್ರಮಗಳಾಗಬೇಕಿದು. ಈ ಒಂದು ಕಾರ್ಯಕ್ರಮದಲ್ಲಿ ಬೆಳಗ್ಗೆ 27ನೇ ತಾರೀಕು ಆ ದಿವಸ ಹಾಸನ ನಮ್ಮ ಬೆಂಗಳೂರಿನ ಉಚ್ಚ ನ್ಯಾಯಾಲಯದ ಶ್ರೀಶಾನಂದ ಅಂತ ಹೇಳಿ ಆ ಒಂದು ಜಡ್ಜ್ ಅವರು ಬರ್ತಾ ಇದ್ದಾರೆ. ಜೊತೆಗೆ ಅವರು ನ್ಯಾಯಾಧೀಶರಾಗಿ ನ್ಯಾಯಮೂರ್ತಿಗಳಾಗಿ ಒಂದು ಒಳ್ಳೆಯ ಹೆಸರನ್ನು ಪಡೆದಿರ್ತಕ್ಕಂಥ ಒಬ್ಬರು ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ. ಅವ್ರ ಜೊತೆಯಲ್ಲಿ ಅವನೇ ಮಠದ ಶೃಂಗೇರಿ ಅವನೇ ಮಠದ ಗುರುಗಳು ಬರ್ತಾ ಇದ್ದಾರೆ. ಅವರು ಸಹ 26ನೇ ತಾರೀಕು ಸಂಜೆ ಹಾಸನಕ್ಕೆ ಬಂದು ಅವ್ರನ್ನ ಬೋನಹಳ್ಳಿ ಕ್ರಾಸ್ನಿಂದ ಬೈಕ್ ರ್ಯಾಲಿಯಲ್ಲಿ ಅವ್ರನ್ನ ಕರೆದುಕೊಂಡು ಬಂದು ಬೆಳ್ಳಿ ರಥದ ಮೂಲಕ ಅಲ್ಲಿಂದ ನಂತರದಲ್ಲಿ ರೈಲ್ವೆ ಸ್ಟೇಷನ್ನ ಮುಂಭಾಗದಿಂದ ಹಾಸನದ ಶಂಕರ ಮಠದವರೆಗೂ ಸಹ ಶೋಭಾಯಾತ್ರೆಯಲ್ಲಿ ಅವರ ಬಂದು ಆ ಶೋಭಾಯಾತ್ರೆಯಲ್ಲಿ ಎಲ್ಲ ನೃತ್ಯಗಳು ಮತ್ತು ಭಜನಾ ಎಲ್ಲರೂ ಸೇರಿಕೊಂಡು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೇವೆ. ಅದೂ ಅಲ್ಲದೆ ಆ ದಿವಸ ಸಂಜೆ ಗುರುಗಳ ಒಂದು ಆಶೀರ್ವಚನ ಮತ್ತು ಫಲಸಮರ್ಪಣೆಗೆ ಅವಕಾಶವಿರುತ್ತದೆ. ಬೆಳಗ್ಗೆ 27ರಿಂದ 28 ನಡೆಯುವಂಥ ಸಮಾವೇಶದಲ್ಲಿ ಗೋಷ್ಠಿಗಳಿಗೆ ಬರ್ತಾ ಇದ್ದಾರೆ. ಎಲ್ಲ ಗೆಸ್ಟ್ಗಳು ತುಂಬ ಅದ್ವಿತೀಯವಾಗಿ ಒಳ್ಳೆಯ ರೀತಿಯಲ್ಲಿ ಮಾತಾಡ್ಲಿಕ್ಕಂಥವ್ರು ಇದ್ದಾರೆ. ಸೊ ಅದು ಭೀಮೇಶ್ವರ ಜೋಶಿ ಅವರು ಸಮಾರೋಪ ಸಮಾರಂಭದಲ್ಲಿ ಭಾಗವಹಿಸ್ತಾ ಇದ್ದಾರೆ. 50ರಿಂದ 60 ಜನರಿಗೆ ಆ ದಿವಸ ಗುರುತಿಸುವಂಥ ಕಾರ್ಯಕ್ರಮ ಮತ್ತು ಅವರನ್ನು ಸನ್ಮಾನಿಸುವಂಥ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ. ಅದು ತುಂಬ ಅದ್ವಿತೀಯವಾದಂಥ ಒಂದು ಕಾರ್ಯಕ್ರಮ ಅಂತ ಹೇಳಿ ನಾನಾದರೂ ಭಾವಿಸ್ತೇನೆ. ಸೊ ಎಲ್ಲ ತ್ರಿಮತಸ್ಥ ಬ್ರಾಹ್ಮಣರಲ್ಲಿ ಸುಮಾರು 10ರಿಂದ 15 ಸಾವಿರ ವಿಪ್ರರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇದು ಎಲ್ಲರ ಹೆಚ್ಚಿನ ಒಂದು ಆಸೆಯಾಗಿತ್ತು. ಸುಮಾರು 12 ವರ್ಷಗಳ ನಂತರ ಈ ಒಂದು ಕಾರ್ಯಕ್ರಮ ಆಗ್ತಾ ಇರುವಂಥದ್ದು ಎಲ್ಲರನ್ನು ಹರ್ಷ ತಂದಿದೆ. ತಾವೆಲ್ಲ ಭಾಗವಹಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಮ್ಮೆಲ್ಲರನ್ನು ಹರ್ಷಗೊಳಿಸಬೇಕು. ನಮ್ಮಲ್ಲಿರ್ತಕ್ಕಂಥ ತ್ರಿಮತಸ್ಥ ಬ್ರಾಹ್ಮಣರ ಒಗ್ಗಟ್ಟನ್ನು ನಾವು ಪ್ರದರ್ಶಿಸಬೇಕಾದ್ರೆ ಇಂಥ ಹಿಂದುತ್ವವನ್ನು ಉಳಿಸಲಿಕ್ಕೆ ಇದೊಂದು ಉತ್ತಮವಾದ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ.